ನಾವು ಹೋಗಿದ್ದ ಬಸ್ಸಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಇತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು. ಇದೇ ನಾವು ಹೋಗಿದ್ದ ಬಸ್ಸು. ಅಲ್ಲಿಂದ ನೀಲಿಕಲ್ಲು ಹೋದೋ. ನೀಲಿಕಲ್ಲಲ್ಲಿ ಗಾಡಿ ಪಾರ್ಕಿಂಗ್ ಮಾಡಬೇಕು. ನೀಲಿಕಲ್ಲಲ್ಲಿ ಪಾರ್ಕಿಂಗ್ ಮಾಡಿ ಅವ್ರದ್ದು ಕೇರಳ ಬಸ್ ಇದೆಯಲ್ಲ, ಆ ಕೇರಳ ಬಸ್ಸಲ್ಲಿ ನಾವು ಹೊರಡಬೇಕಾಯ್ತದೆ. ನಮ್ಮ ಬಸ್ಸನ್ನು ಬಿಡೋಲ್ಲ ಅಲ್ಲಿಗೆ, ಯಾಕೆ ಅಂದರೆ ಇದೆಯಲ್ಲ ಮಾಮೂಲಿ ರೂಲ್ಸ್ಗಳು, ಅವಾಗ ದುಡ್ಡು ಮಾಡೋದು. ಈಗ ಡೈರೆಕ್ಟಾಗಿ ಪಂಪಾಗೆ ನಮ್ಮ ಬಸ್ಸೇ ಬಿಟ್ಬಿಟ್ರೆ ಅವಾಗೆ ದುಡ್ಡು ಆಗೋಲ್ಲ. ಒಂದು ಟಿಕೆಟ್ 50 ರೂಪಾಯಿ ದರ ಮಾಡಿರ್ತಾರೆ. ಏನು ಮಾಡ್ತೀರ, ಅವ್ರಿಗೂ ಇದೊಂದು ಸೀಸನ್ನು, ಏನೂ ಮಾಡೋಕ್ಕಾಗಲ್ಲ. ಈಗ ಯಾಕೆಂದರೆ ಈಗ ಅವರ ಸ್ಟೇಟಲ್ಲಿ ನಾವಿದ್ದೀವಿ, ಅವ್ರು ಹೇಳೋದಂಗೆ ಕೇಳಲೇಬೇಕು. ಹಂಗಾಗಿ ಹೋಗಿದ್ದು. ನೀಲಿಕಲ್ಲು ಪಾರ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಒಳಗಡೆಗೆ ಗಾಡಿ ಎಲ್ಲಿ ಪಾರ್ಕಿಂಗ್ ಆಗುತ್ತೆ ಗೊತ್ತಿಲ್ಲ. ನೆಕ್ಸ್ಟು ಅಲ್ಲಿಂದ ಅವ್ರ ಬಸ್ ಹತ್ಬಿಟ್ಟು ಪಂಪಾಗೆ ಬಂದು, ಪಂಪಾಗೆ ಇಳಿದು ನೋಡಿ ಎಲ್ಲ ಸ್ನಾನ ಮಾಡ್ತಿದ್ದಾರೆ ಸ್ವಾಮಿಗಳು. ಇದೆ ಪಂಪಾ ನದಿ, ಪುಣ್ಯ ನದಿ, ಪುಣ್ಯಕ್ಷೇತ್ರ ನದಿ ಅಂತ ಕರೀತಾರೆ. ನಾವೇನೇ ಪಾಪ ಇದು ಮಾಡಿದ್ರು ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಹೊರಟು ಬಿಡುತ್ತೆ. ಅಲ್ಲಿಂದ ಬೆಟ್ಟ ಹತ್ತಿ ಬಂದು ಇದೇ 18 ಮೆಟ್ಟಿಲು ಪಡಿ ಹತ್ತುತ್ತಾ ಇರೋದು. ನೋಡಿದ್ರಲ್ಲ, ಎರಮುಡಿ ಇಲ್ದೇ 18 ಮೆಟ್ಟಿಲು ಪಡಿ ಹತ್ತಂಗಿಲ್ಲ. ಈ ಕಡೆ ಬಂದರೆ ನಾವು ತುಪ್ಪ ಹೊಡಿತೀವಲ್ಲ ಕಾಯಿ, ಆ ಕಾಯಿನ ತಂದು ಇಲ್ಲಿ ಹಾಕ್ತಾರೆ. ಅದು ತಗನ ಉರಿಯುತ್ತೆ. ಇಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ತುಪ್ಪ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ತುಪ್ಪ ತುಂಬಿರೋ ಕಾಯಿನ ನೋಡಿ, ನಮ್ಮ ಗುರುಗಳು ತುಪ್ಪ ತುಂಬಿರೋ ಕಾಯಿ ಹೊಡಿತಿದ್ದಾರೆ. ಈಗ ಹೊಡಿತಿರೋ ಕಾಯಿ ಬಂದರೂ ನಮ್ಮ ಮಗ ಸ್ವಾಮಿದು, ನಮ್ಮ ಮಣಿಕಂಠ ಸ್ವಾಮಿದು. ನೋಡಿ ಹೆಂಗಿದೆ. ನಾವು ಏನು ಭಕ್ತಿಯಿಂದ ಮಾಡ್ತೀವಿ ಅದು ಅಲ್ಲಿ ತೋರುತ್ತೆ. ಯಾವ ಥರ ಅಂದರೆ, ಈಗ ನಾವು ಇಲ್ಲಿ ಕಾಯಿಸಿ ತುಪ್ಪನ 3ನೇ ಕಣ್ಣಿಂದ ಕಾಯಿ ಒಳಕ್ಕೆ ತುಂಬ್ತೀವಿ, ಕಾಯಿಸಿರೋ ತುಪ್ಪ. ನಾವು ಯಾವ ಥರ ಭಕ್ತಿಯಿಂದ ಯಾವ ಥರ ದೇವ್ರು ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ತುಪ್ಪ ಗಟ್ಟಿ ಆಗುತ್ತೆ. ಇಲ್ಲ ಅಂದರೆ ನಾವು ಹೆಂಗೆ ತುಂಬಿರ್ತೀವಿ ತೆಳ್ಳೆ ಹಂಗೇ ಇರುತ್ತೆ. ಇದು ಫಸ್ಟ್ನೇ ಕಾಯಿ ಹೊಡೆದಿರೋದು ನಮ್ಮ ಮಗ ಸ್ವಾಮಿದು. ಈ ಕಡೆ ನಾನೇ ಅದು ಇರ್ಮುಡಿ ಬ್ಯಾಗೆಲ್ಲ ಬಿಚ್ಚಿ ಬಿಡ್ತಾ ಇರೋದು ಗುರುಗಳಿಗೆ. ಆ ಇರ್ಮುಡಿ ಬ್ಯಾಗ್ ಬಿಚ್ಚಬೇಕು ಅಂದರೆ 8 ಇಲ್ಲ 9ನೇ ಪಡಿ ಆಗಿರಬೇಕು. 8ಗೆ ಗಂಟು ಬಿಚ್ಚು ಅಂತ ಲೆಕ್ಕಾಚಾರ ಇರುತ್ತೆ. ಒಂದೊಂದು ಪಡಿಗೆ ಒಂದೊಂದು ವಿಷಯ ಇರುತ್ತೆ, ಒಂದೊಂದು ಪಡಿಗೆ ಒಂದೊಂದು ವಿಧಾನ ಇರುತ್ತೆ. ನೋಡಿದ್ರಲ್ಲ, ಆ ಥರ ಕೊಬ್ಬರಿ ಇದ್ದಂಗೆ ಇರಬೇಕು, ಬೆಣ್ಣೆ ಫುಲ್ಲು ಗಟ್ಟಿಯಾಗಿರಬೇಕು. ಆವಾಗಲೇ ನಾವು ಮಾಡಿರೋದು ದೇವ್ರು ಹೆಂಗೆ ಅಂತೇಳಿ ತೋರಿಸುತ್ತೆ. ಇಲ್ಲ ಅಂದರೆ ನಾವು ಕರೆಕ್ಟಾಗಿ ದೇವ್ರನ್ನ ಮಾಡಿಲ್ಲ ಅಂದರೆ, ನಿಯಮದಿಂದ ಇಲ್ಲ ಅಂದರೆ ನಾವು ಹೆಂಗೆ ತುಂಬಿರ್ತೀವಿ ತುಪ್ಪ ಅದೇ ಥರ ಇರುತ್ತೆ. ಈ ಸಲ ನಮ್ಮ ಕನ್ಯಾ ಸಂಬಳದೆಲ್ಲ ಸ್ವಲ್ಪ ಹಂಗೆ ಇತ್ತು, ಎಲ್ಲ ಹೆಂಗೆ ತುಂಬಿದ್ರು ಹಂಗೆ ಇತ್ತು ತೆಳ್ಳಗೆ. ಯಾಕೆ ಅಂದರೆ ಅವರು ಸ್ವಲ್ಪ ಮನೇಲಿ ಹಾಸಿಗೆ ಮೇಲೆ ಇದ್ರ ಮೇಲೆಲ್ಲ ಮಲಗಿದೆ ಅಂತ ಹೇಳ್ಬಿಟ್ರು. ಆವಾಗ ನನಗೆ ಸ್ವಲ್ಪ ಅರ್ಥ ಆಯಿತು, ಯಾಕೆ ಹಿಂಗೆ ತುಂಬಿದ್ದಾರೆ ಇವರು, ಯಾಕೆ ಹಿಂಗೆ ಆಗೈತಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆವಾಗ ಅವ್ರನ್ನೆಲ್ಲ ಕೇಳಿದ್ದಕ್ಕೆ ಈ ಥರ ಅಲ್ಲ ಈ ಥರ ಅಂತೇಳಿ ಹೇಳಿದ್ರು. ಹೌದು, ಆಮೇಲೆ ನನಗೆ ಅರ್ಥ ಆಯಿತು. ಯಾವುದೇ ಕಾರಣಕ್ಕೂ ಹಾಸಿಗೆ ಮೇಲೆ ಇದ್ರ ಮೇಲೆಲ್ಲ ಮಲಗಬಾರ್ದು. ಇಲ್ಲ ಒಂದು ಚಾಪೆ ಹಾಕೋ ಮಲ್ಕೋಬೇಕು. ಇಲ್ಲ ಅಂದರೆ ನಾವು ಹಿರಿ ಕಟ್ಟಿದ್ವಲ್ಲ ಅಲ್ಲಿ ಬಂದು ಮಲಗಿದ್ರು ಆಯ್ತಿತ್ತು, ಏನು ತೊಂದರೆ ಆಗ್ತಿರಲಿಲ್ಲ. ಬಟ್ ಇವರು ಅದನ್ನು ತಲೆಗೆ ಹಾಕೊಳ್ಳಿಲ್ಲ. ಹಾಗಾಗಿ ಅಲ್ಲಿ ಮಲಗಿರೋದ್ರಿಂದ ಆ ಥರ ಪ್ರಾಬ್ಲಮ್ ಆಗಿದೆ. ಅವರು ನಿಷ್ಠೆಯಿಂದ ಎಲ್ಲ ನಿಯಮ ಪಾಲಿಸಲಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಅದು ತುಂಬಿರೋ ತುಪ್ಪ ಹೆಂಗಿತ್ತು ಹಂಗೆ ಇತ್ತು. ಈಗ ಇದು ನಮ್ಮ ಮಗನ ಕಾಯಿ. ಈಗ ನೆಕ್ಸ್ಟ್ ಇಲ್ಲಿ ಮಡಗಿದ್ದೀವಲ್ಲ ಕೆಳಗಡೆ, ಅದು ನನ್ನ ಇರ್ಮುಡಿಲಿ ಎತ್ತಿದ ಕಾಯಿ. ನಮ್ಮದು ಯಾವ ಥರ ಇತ್ತು ಅಂದರೆ ಸೇಮ್ ನಮ್ಮದು ಮಗಂದು ಹೆಂಗಿತ್ತು ಅದೇ ಥರ ಇತ್ತು, ಕೊಬ್ಬರಿ ಥರ. ಯಾಕೆಂದರೆ ನಾವು ನಿಷ್ಠೆಯಿಂದ ಇದ್ದು ಯಾವ ಥರ ಇದು ಮಾಡೋದು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಈ
ತುಪ್ಪ ಗಟ್ಟಿಯಾಗುತ್ತೆ. ಇಲ್ಲ ಅಂದರೆ ನಾವೇನಾರ ಸ್ವಲ್ಪ ಎಡಬಟ್ಟು ಇಲ್ಲ ಏನಾರ ಒಂದು ಅನಾಚಾರ ಮಾಡಿದರೆ ಆ ಥರ ತೆಳ್ಳಗೆ ಇರುತ್ತೆ. ಅದು ಬಿಟ್ಟರೆ ಇನ್ನೇನು ಇದಿಲ್ಲ. ದರ್ಶನ ಎಲ್ಲ ಚೆನ್ನಾಗಾಯಿತು, ತುಪ್ಪನೂ ಗಟ್ಟಿಯಾಗಿತ್ತು. ನಾವು ಹೋಗಿದ್ದಕ್ಕೂ ಒಂದು ಸಮಾಧಾನ, ದೇವ್ರನ್ನ ನೋಡಿದ್ಕೂ ಇಲ್ಲಿ ಗಟ್ಟಿಯಾಗಿತ್ತು ತುಪ್ಪ. ನಾವು ದೇವ್ರು ಮಾಡಿದ್ಕೂ ಒಂದು ಸಮಾಧಾನ ಆಯಿತು, ತೃಪ್ತಿ ಆಯಿತು ಅನ್ನೋ ಲೆಕ್ಕಾಚಾರಕ್ಕೆ ಹೇಳ್ಬೋದೇ ಹೊರತು ಬೇರೆ ಇನ್ನೇನೂ ಇಲ್ಲ. ಅಲ್ಲಿಂದ ನೆಕ್ಸ್ಟು ಪ್ರಸಾದ ತಗೊಂಡು ಇಳಿಯೋದು ತೋರಿಸ್ತೀನಿ. ಅದು ಹಾಕಿದ್ರೆ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಇದೇ ಲೆಂತ್ ಆಯಿತು ವೀಡಿಯೋ. ಇನ್ನೇನು ಫ್ರೆಂಡ್ಸ್ ಸಮಾಚಾರ. ಈಗ ಇಲ್ಲಿ ಮಡಗಿದ್ದೀನಲ್ಲ 4 ಕಾಯಿ, ಅದರಲ್ಲಿ 3 ಕಾಯಿ ನಂದು, ಇನ್ನೊಂದು ಕಾಯಿ ನಮ್ಮ ಮಗಂದೇನೆ. ನೋಡಿ ಎಲ್ಲ ಅದೇ ಥರ ಇದೆ, ಎಲ್ಲ ಗಟ್ಟಿಗಾಗಿದೆ, ಯಾವುದು ಒಂದು ಇದಿಲ್ಲ. ಮತ್ತು ಏನೇನು ಫ್ರೆಂಡ್ಸ್ ಸಮಾಚಾರ. ಓಕೆ, ನೆಕ್ಸ್ಟು ಇಲ್ಲಿ ಬ್ಲಾಗ್ಗಳು ಯಾವ್ದಾರ ಬಾಡಿಗೆ ಹೋದರೆ ಲಾಂಗು ಬ್ಲಾಗ್ಗಳು ಮಾಡ್ತೀನಿ, ಇಲ್ಲಾಂದರೆ ಮಾಮೂಲಿ ಶಾರ್ಟ್ ವೀಡಿಯೋಸ್ ಹಾಕ್ತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಮ್ಮಂಥ ಬಡ ಕಲಾವಿದರನ್ನು ಬೆಳೆಸಿ ಫ್ರೆಂಡ್ಸ್. ಆದಷ್ಟು ನಾನು ವೀಡಿಯೋಸು ಚೆನ್ನಾಗಿರೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಾಯಿಗಳು ಸ್ವಲ್ಪ ಈ ದಪ್ಪ ಕಾಯಿ ಹಾಕಿರೋದ್ರಿಂದ ಕಾಯಿಗಳು ಫುಲ್ಲು ನಾವು ಭಕ್ತಿಯಿಂದ ಅದನ್ನು ಉಜ್ಜಿ ಇದು ಮಾಡ್ತೀವಿ. ಆ ನಾರೆಲ್ಲ ಮತ್ತು ಹಿಂದೆಗಡೆ ಜುಟ್ಟೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಇದು ಮಾಡ್ತೀವಲ್ಲ, ಕೆಲವು ಕಾಯಿಗಳು ಸ್ವಲ್ಪ ಇದಾಗ್ಬಿಡ್ತವೆ. ಕೆಲವರು ಮಿಷಿನ್ಗಳು ಇದೆಯಲ್ಲ, ಗ್ರೈಂಡಿಂಗ್ ಮಿಷಿನು, ಅದರಲ್ಲೇ ಉಜ್ಜಿಬಿಡ್ತಾರೆ ನೀಟಾಗಿ, ಯಾಕೆಂದರೆ ಫುಲ್ಲು ನೈಸಾಗಿರಬೇಕು ಅಂತೇಳಿ. ಅಂದರೆ ನಮಗೆ ಕೊಟ್ಟಿದ್ದರು ಕಾಯಿಗಳು, ಬಟ್ ನಮ್ಗೆ ಕೊಟ್ಟಿದ್ದವೆಲ್ಲ ಸೈಡ್ ಕಾಯಿಗಳು. ಸೈಡ್ ಕಾಯಿ ಅಂದರೆ ಈಗ ನಾವು ಅಲ್ಲಿ ಈ ಯಾವುದು ಅದು ಮುಸ್ಲಿಮ್ಸ್ ಅವ್ರದ್ದು ದರ್ಗಾ ಇದೆಯಲ್ಲ, ಅಲ್ಲಿ ಹೊಡಿಯೋಕ್ಕೆ, ಮತ್ತು ಇಲ್ಲಿ ಗಣೇಶನ ಹತ್ರ ಹೊಡಿಯೋಕ್ಕೆ ಪಂಪದಿಂದ ಹತ್ತಿದ್ರೆ ಗಣೇಶಂದು ಸಿಗುತ್ತೆ, ಪಂಪ ಗಣಪತಿ ಅಂತ, ಅಲ್ಲಿ ಹೊಡಿತೀವಿ. ಮತ್ತು ಇಲ್ಲಿ ಇದ್ರ ಹತ್ರ ನಾವು ಹಿರಿ ಬಿಡ್ಬೇಕಾರೆ, ಇಲ್ಲಿ ನಮ್ಮ ಬೆಂಗಳೂರು ಬಿಡ್ಬೇಕಾರೆ ನಾವು ಕಟ್ಟಿರ್ತೀವಲ್ಲ ಹಿರಿ ಗುಡಿಸ್ಲು, ಅಲ್ಲಿ ಬಿಡ್ಬೇಕಾದ್ರೆ ಹಿರಿಮುಡಿ ಎತ್ಕೊಂಡು ಅಲ್ಲೂ ಒಂದು ಕಾಯಿ ಹೊಡಿತೀವಿ. ಮತ್ತು ಶಬರಿಗಿರಿ ಮೆಟ್ಲು ಹತ್ಬೇಕಾದ್ರೆ ಫಸ್ಟ್ ಕಾಯಿ ಹೊಡೆದ್ಬಿಟ್ಟು ಆಮೇಲೆ ಮೆಟ್ಲು ಹತ್ತೋದು, ಅಲ್ಲೂ ಹೊಡಿತೀವಿ. ರಿಟನ್ನು ಬಂದು ಇಲ್ಲಿ ನಾವು ಕಾಯಿ ಹೊಡೆದು ಅಲ್ಲಿ ನಾವು ಗುಡಿಸ್ಲು ಕಟ್ಟಿರ್ತೀವಲ್ಲ, ಅಲ್ಲಿ ಜ್ಯೋತಿ ಇರುತ್ತೆ, ಆ ಜ್ಯೋತಿ ನೋಡಿದಾಗಲೂ ಒಂದು ಕಾಯಿ ಹೊಡಿತೀವಿ. ಹಂಗಾಗಿ 4 ಕಾಯಿ ನಮ್ಮ ಸೈಡ್ ಬ್ಯಾಗ್ ಕೊಡ್ತಾರೆ. ಆ ಕಾಯಿನ ನಮಗೆ ಉಜ್ಜಕ್ಕೆ ಕೊಟ್ಟಿದ್ದರು, ತುಪ್ಪದ ಕಾಯಿ ನಮ್ಗೆ ಕೊಟ್ಟಿರಲಿಲ್ಲ ಉಜ್ಜಕ್ಕೆ. ಹಾಗಾಗಿ ನಾವು ಅದನ್ನು ಉಜ್ಜಿ ಇದು ಮಾಡಿದಷ್ಟೇ. ಈ ತುಪ್ಪದ ಕಾಯೆಲ್ಲ ನಾವು ಉಜ್ಜಿರಲಿಲ್ಲ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಶಬರಿಮಲೆದು ಟ್ರಿಪ್ದು ಮುಗೀತು. ಇನ್ನು ನೆಕ್ಸ್ಟ್ ನಾವು ಬ್ಲಾಗ್ಗಳು ಮಾಡ್ತೀನಿ. ಆ ಬ್ಲಾಗ್ಗಳು ಮಾಡಿದಾಗ ಸ್ವಲ್ಪ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಅದೇ ಥರ ಬೆಣ್ಣೆ ಥರ ಫುಲ್ ಗಟ್ಟಿಯಾಗಿತ್ತು, ಅದು ನಮ್ಮದೇ. ಈಗ ನೆಕ್ಸ್ಟ್ ಈಗ ಇದು ಆಗ್ತಾ ಇರೋದು ಬೇರೆಯವ್ರದ್ದು. ಓಕೆ ಫ್ರೆಂಡ್ಸ್, ಬಾಯ್.